ವೀಕ್ಷಕರೇ ನಮಸ್ಕಾರ. ಇಡೀ ವಿಶ್ವದಾದ್ಯಂತ ಕಾಂತಾರ ಚಾಪ್ಟರ್ 1 ಸಿನಿಮಾ ದೇಹವ ಕನ್ನಡದ ಸಿನಿಮಾ ಒಂದು ಬಿಡುಗಡೆಯಾಗಿ ದಾಖಲೆ ಮೇಲೆ ದಾಖಲೆ ಬರೀತಾ ಇದೆ. ಎಲ್ಲ ಭಾಷೆಗಳಲ್ಲೂ ಸಿನಿಪ್ರಿಯರು ಡಿವೈನ್ ಸ್ಟಾರ್ ಕಾಂತಾರವನ್ನು ಮೆಚ್ಚಿಕೊಂಡಿದ್ದಾರೆ. ಕಲೆಕ್ಷನ್ ವಿಚಾರದಲ್ಲಿ ದಾಖಲೆ ಮೇಲೆ ದಾಖಲೆ ಬರೀತಾ ಕಾಂತಾರ ಚಾಪ್ಟರ್ 1 ಮುನ್ನುಗ್ತಾ ಇದೆ. ರಿಲೀಸ್ ಆದ ಮೊದಲ ದಿನವೇ 90 ಕೋಟಿಯವರೆಗೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಮಾಡೋ ಕಲೆಕ್ಷನ್ನ ರೆಕಾರ್ಡ್ ಬ್ರೇಕ್ ಮಾಡೋಕ್ಕೆ ಸದ್ಯ ಯಾವ ಸಿನಿಮಾಕ್ಕೂ ಸಾಧ್ಯ ಇಲ್ಲ ಅಂತಲೇ ಹೇಳಲಾಗ್ತಿದೆ. ರಿಷಬ್ ವಿಷನ್ಗೆ ಹಣದ ಕಲೆಕ್ಷನ್ ಕೂಡ ಭರ್ಜರಿಯಾಗಿ ಸೇರ್ತಾ ಇದೆ. ಇಷ್ಟೆಲ್ಲ ದೊಡ್ಡ ಯಶಸ್ಸು ಸಿಗುತ್ತಿರುವಾಗ ಸಿನಿಪ್ರಿಯರು ಹಿಂದೆ ರಿಲೀಸ್ ಆದ ಕಾಂತಾರ ಚಿತ್ರವನ್ನೊಮ್ಮೆ ನೆನಪು ಮಾಡ್ಕೋತಿದ್ದಾರೆ. ಅದರಲ್ಲೂ ಆ ಸಿನಿಮಾದ ರಿಲೀಸ್ ಟೈಮ್ನಲ್ಲಿ ಸೇರಿದ್ದ ಸ್ಟಾರ್ ಸ್ನೇಹಿತರ ಬಗ್ಗೆ ಮಾತಾಡ್ಕೊಳ್ತಿದ್ದಾರೆ. 3 ವರ್ಷಗಳ ಹಿಂದೆ ಇನ್ನೇನು ಕಾಂತಾರ ಸಿನಿಮಾ ರಿಲೀಸಿಗೆ ಸಿದ್ಧ ಆಗಿತ್ತು. ಆ ಸಂದರ್ಭದಲ್ಲಿ ರಿಷಬ್ ಸಿನಿಮಾದ ಬಗ್ಗೆ ಅಷ್ಟೊಂದು ನಿರೀಕ್ಷೆ ಯಾರಿಗೂ ಇರಲಿಲ್ಲ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಿಸ್ತಿದೆ ಅನ್ನೋದಕ್ಕೆ ಈ ಸಿನಿಮಾ ತುಂಬಾ ರಿಚ್ ಆಗಿರುತ್ತೆ ಅಂತ ಸಿನಿಪ್ರಿಯರು ಅಂದ್ಕೊಂಡಿದ್ರು. ಅದು ಕಾಂತಾರವನ್ನು ಒಂದು ಸಿನಿಮಾವಾಗಿ ನೋಡೋದಕ್ಕೆ ವಿಶಿಷ್ಟ ಸಿನಿಮಾಗಳನ್ನು ನೋಡುವ ಪ್ರೇಕ್ಷಕರು ಸಿದ್ಧವಾಗಿದ್ದರು. ಅದು ಬಿಟ್ಟರೆ ಮಾಸ್ ಆಡಿಯನ್ಸ್ ಕಾಂತಾರವನ್ನು ಲೆಕ್ಕಕ್ಕೆ ತೆಗೆದುಕೊಂಡಿರಲಿಲ್ಲ. ರಿಲೀಸ್ಗೂ ಮುಂಚಿತವಾಗಿ ಸಿನಿಮಾ ತಂಡ ಸಿನಿಮಾದ ಪ್ರೀಮಿಯರ್ ಶೋವನ್ನು ಆಯೋಜಿಸಿತ್ತು. ಸಿನಿಮಾ ರಂಗದ ಹಲವಾರು ಗಣ್ಯರು ಮೊದಲ ಪ್ರದರ್ಶನ ನೋಡೋದಕ್ಕೆ ಬಂದಿದ್ದರು. ಅದರಲ್ಲಿ ಆಪ್ತ ಮಿತ್ರ ರಕ್ಷಿತ್ ಶೆಟ್ಟಿ ಕಾಣಿಸಿಕೊಂಡಿದ್ರು. ಸಿನಿಮಾ ನೋಡಿದ ರಕ್ಷಿತ್ ಶೆಟ್ಟಿ ತನ್ನ ಗೆಳೆಯ ರಿಷಬ್ ಶೆಟ್ಟರ ಶ್ರಮವನ್ನು ನೋಡಿ ಓಡಿ ಬಂದು ಅಪ್ಪಿಕೊಂಡಿದ್ರು ಮತ್ತು ಭಾವುಕರಾಗಿ ಗೆಳೆಯನ ಶ್ರಮವನ್ನು ಮನಸಾರೆ ಮೆಚ್ಚಿಕೊಂಡಿದ್ರು. ಆ ಸಂದರ್ಭದಲ್ಲಿ ಸ್ನೇಹಿತರಂದರೆ ಇವರಪ್ಪ ಅಂತ ಒಂದು ಟಾಕ್ ಶುರುವಾಗಿತ್ತು. ಆದರೆ ಕಾಂತಾರ ಚಾಪ್ಟರ್ 1 ರಿಲೀಸ್ ಟೈಮ್ನಲ್ಲಿ ರಕ್ಷಿತ್ ಶೆಟ್ಟಿ ಎಲ್ಲೂ ನೋಡೋದಕ್ಕೆ ಸಿಕ್ಕಿಲ್ಲ. ಗೆಳೆಯನ ಅಪ್ಪುಗೆಯ ಪ್ರಶಂಸೆ ಡಿವೈನ್ ಸ್ಟಾರಿಗೆ ದಕ್ಕಿಲ್ಲ. ಇದರಿಂದಾಗಿ ಸಿನಿಮಾ ಮಂದಿ ಇವರಿಬ್ಬರ ಮಧ್ಯೆ ಹಿಂದಿನ ಆತ್ಮೀಯತೆ ಇಲ್ಲ ಎಂಬಂತೆ ಮಾತಾಡ್ಕೊಳ್ತಿದ್ದಾರೆ. ರಿಷಬ್ ಮತ್ತು ರಕ್ಷಿತ್ ಸಂಬಂಧ ಹೇಗಿದೆಯೋ ಯಾರಿಗೂ ಗೊತ್ತಿಲ್ಲ. ಆದರೆ ಕಾಂತಾರ ಚಾಪ್ಟರ್ 1 ಟೈಮಲ್ಲಿ ರಕ್ಷಿತ್ ಶೆಟ್ಟಿ ಕಾಣಿಸ್ಕೊಳ್ಳದೆ ಇರೋದು ಮಾತ್ರ ಜನರು ಆಡ್ಕೊಳ್ಳುವಂತಾಗಿದೆ. ರಿಷಬ್ಗೆ ಕಾಂತಾರದ ಸಮಯದಲ್ಲಿ ಹಾಡಿನ ಚಿತ್ರೀಕರಣದಲ್ಲಿ ಜೊತೆಯಾಗಿದ್ದವರು ಇನ್ನೋರ್ವ ಗೆಳೆಯ ರಾಜ್ಬಿ ಶೆಟ್ಟಿ. ಕಾಂತಾರದ ಗೆಲುವಿನಲ್ಲಿ ರಾಜ್ ಪಾತ್ರ ಇದೆ ಅನ್ನೋದನ್ನ ರಿಷಬ್ ಓಪನ್ ಆಗಿ ಹೇಳಿಕೊಂಡಿದ್ರು. ರಾಜ್ಬಿ ಶೆಟ್ಟಿ ತಮ್ಮ ಚಿತ್ರಗಳ ಮೂಲಕ ಯಶಸ್ಸು ಕಂಡಿದ್ರು. ಕಾಂತಾರದ ಸಿನಿಮಾದ ಕೆಲಸಕ್ಕಾಗಿ ಬಿಡುವು ಮಾಡಿಕೊಂಡು ತೊಡಗಿಸಿಕೊಂಡಿದ್ರು. ಆದರೆ ಕಾಂತಾರ ಸಿನಿಮಾದ ಒಂದಷ್ಟು ವಿವಾದಕ್ಕೆ ಒಳಗಾದ ನಂತರದಲ್ಲಿ ರಾಜ್ಬಿ ಶೆಟ್ಟಿ ಚಾಪ್ಟರ್ 1ನಿಂದ ದೂರ ಆಗುವ ಸೂಚನೆಯನ್ನು ನೀಡಿದರು. ಅದರಲ್ಲೂ ಯಶಸ್ಸಾದ ಸಿನಿಮಾದ ಟೈಟಲ್ನಲ್ಲೇ ಮತ್ತೊಂದು ಸಿನಿಮಾ ಮಾಡೋ ನಿರ್ದೇಶಕರನ್ನು ಒಪ್ಪದೆ ಪರೋಕ್ಷವಾಗಿ ರಿಷಬ್ ಶೆಟ್ಟಿ ಅಂತ ನಿರ್ದೇಶಕರಿಗೆ ಚಾಟಿ ಬೀಸಿದರು ರಾಜ್ಬಿ ಶೆಟ್ಟಿ. ಸ್ಯಾಂಡಲ್ವುಡ್ನಲ್ಲಿ ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ರಾಜ್ಬಿ ಶೆಟ್ಟಿ ಅವರನ್ನು RRR, ಶೆಟ್ರ ಗ್ಯಾಂಗ್, ಬೆಸ್ಟ್ ಫ್ರೆಂಡ್ಸ್ ಅಂತೆಲ್ಲ ಬೇರೆ ಬೇರೆ ಹೆಸರಲ್ಲಿ ಕರೀತಿದ್ರು. ಆದರೆ ಇದೀಗ ಇವರು ಜೊತೆಯಾಗಿ ಕಾಣಿಸದೇ ಇರೋದ್ರಿಂದ ಫ್ರೆಂಡ್ಶಿಪ್ ಮುರಿದು ಬಿತ್ತ ಅನ್ನೋ ಅನುಮಾನ ಸಿನಿಪ್ರಿಯರದ್ದು. ಇನ್ನು ಕೆಲವರು ಎಷ್ಟೇ ಫ್ರೆಂಡ್ಶಿಪ್ ಇದ್ದರೂ ಮದುವೆ ಆದಮೇಲೆ ಚೇಂಜ್ ಆಗಲೇಬೇಕು ಅಂತ ರಿಷಬ್ ಮತ್ತು ಪ್ರಗತಿ ಸ್ಟೋರಿನ ಲಿಂಕ್ ಮಾಡ್ತಿದ್ದಾರೆ. ಪ್ರಗತಿ ಶೆಟ್ಟಿ ರಿಷಬ್ ಶೆಟ್ಟಿ ಲೈಫಿಗೆ ಬಂದಮೇಲೆ ಫ್ರೆಂಡ್ಸ್ ದೂರಾದರು ಅನ್ನೋ ಚೌ ಬಾತ್ ಕೇಳಿ ಬರ್ತಿದೆ. ಇನ್ನು ಪ್ರಗತಿ ಎಂಟ್ರಿ ಆದಮೇಲೆ ರಿಷಬ್ ಸಿನಿಮಾ ರಂಗದಲ್ಲಿ ದೊಡ್ಡ ಪ್ರಗತಿ ಕಂಡ್ರು ಅಂತಾನೂ ಮಾತಾಡಿಕೊಳ್ಳೋರು ಇದ್ದಾರೆ. ಇಂತಹ ಮಾತುಗಳು ಏನೇ ಇರಲಿ, ರಿಷಬ್, ರಕ್ಷಿತ್, ರಾಜ್ಬಿ ಶೆಟ್ಟಿ ಕನ್ನಡ ಚಿತ್ರರಂಗದ ವಿಶಿಷ್ಟ ಸಾಧಕರು. ತಮ್ಮ ಕೆಲಸದ ಕಾರಣಕ್ಕಾಗಿ ದೂರ ಇದ್ದರೂ ಇರ್ಬೋದು. ಆದಷ್ಟು ಬೇಗ ಈ ಮೂವರು ಜೊತೆಯಾಗಿ ಕಾಣಿಸಿಕೊಂಡು ಇಲ್ಲ ಸಲ್ಲದ ಸುದ್ದಿಗಳಿಗೆ ಬ್ರೇಕ್ ಆಗಲಿ ಅನ್ನೋದು ನಮ್ಮ ಆಶಯ.